ಬಿಜೆಪಿಯ ಕಚೇರಿಗೆ ಕಾಂಗ್ರೆಸ್ ಮುತ್ತಿಗೆಗೆ ಪ್ರಯತ್ನ ಮಾಡಿದೆ. ಚಿತ್ರದುರ್ಗ ಸೇರಿದಂತೆ ಚಿಕ್ಕಮಗಳೂರು ಹಾಗೆ ಕೋಲಾರದಲ್ಲೂ ಕೂಡ ಪ್ರತಿಭಟನೆ ತೀವ್ರವಾಗ್ತಾ ಇದ್ದು ಜಿಲ್ಲಾ ಬಿಜೆಪಿ ಕಚೇರಿಗಳ ಮುಂದೆ ಭಾರಿ ಹೈ ಡ್ರಾಮಾ ಆಗ್ತಾ ಇದೆ. ಶಿವಮೊಗ್ಗದಲ್ಲಿ ಬ್ಯಾರಿಕೇಡ್ ಅನ್ನ ದಾಟಿಯೇ ಕಾರ್ಯಕರ್ತರು ಮುನ್ನುಗ್ಗಿದ್ದಾರೆ. ಮುತ್ತಿಗೆ ಹಾಕೋಕ್ ಬಂದ ಕಾರ್ಯಕರ್ತರನ್ನ ಖಾಕಿ ಕಂಟ್ರೋಲ್ ತಗೊಂಡಿದೆ. ರಸ್ತೆಯಲ್ಲಿ ಮಲಗಿ ಕಾಂಗ್ರೆಸ್ ಕಾರ್ಯಕರ್ತರು ಹೈ ಡ್ರಾಮಾವನ್ನೇ ಕೆಲವು ಕಡೆ ಸೃಷ್ಟಿ ಮಾಡಿದ್ದಾರೆ. ಇಡಿಯನ್ನ ಬಿಜೆಪಿ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಆಕ್ರೋಶ ಕಾಂಗ್ರೆಸ್ ಅವ್ರದ್ದು. ಹಲವು ಕಡೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಚಿಕ್ಕಮಗಳೂರು, ಕೋಲಾರ, ಶಿವಮೊಗ್ಗ, ಚಿತ್ರದುರ್ಗ ಈ ಭಾಗದಲ್ಲಿ ಭಾರಿ ಹೈ ಡ್ರಾಮಾವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿಯ ಆಫೀಸ್ಗಳು ಎಲ್ಲೆಲ್ಲಿದ್ದಾವೆ ಜಿಲ್ಲಾವಾರು ಅಲ್ಲಿ ನಡೆಸ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ಕೋಲಾರ ಸೇರಿದಂತೆ ಚಿಕ್ಕಮಗಳೂರಾಗಿರ್ಬೋದು, ಚಿತ್ರದುರ್ಗ ಹಾಗೆ ಶಿವಮೊಗ್ಗ ಇವೆಲ್ಲ ಜಿಲ್ಲಾ ಕಚೇರಿ ಏನು ಬಿಜೆಪಿ ಆಫೀಸ್ಗಳಿದ್ದಾವೆ ಜಿಲ್ಲೆಗಳಲ್ಲಿ, ಅಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಬಿಜೆಪಿ ಕೇಂದ್ರದಲ್ಲಿ ತನ್ನ ಆಡಳಿತವನ್ನ ಅಧಿಕಾರವನ್ನ ಹೆಂಗ್ ದುರ್ಬಳಕೆ ಮಾಡ್ಕೊಳ್ತಾ ಇದೆ, ಇಡಿ ಅನ್ನೋ ವೆಪನ್ ಅನ್ನ ಹೆಂಗ್ ಕಾಂಗ್ರೆಸ್ ಅವರ ವಿರುದ್ಧ ತೂರಿ ಬಿಡ್ತಾ ಇದೆ, ಇಂತಹ ಕೆಲವೊಂದು ಆರೋಪಗಳನ್ನ ಇಟ್ಕೊಂಡು ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕೆಲವೊಂದ್ ಕಡೆ ಅದು ಮಿತಿ ಮೀರಿದೆ. ರಸ್ತೆಗಳಲ್ಲಿ ಮಲಗಿ ಹೈಡ್ರಾಮವನ್ನೆಲ್ಲ ಕ್ರಿಯೇಟ್ ಮಾಡಿದ್ರಂತೆ. ನೀವೇನಾದ್ರೂ ಮಾಡ್ಕೊಳ್ರಿ, ಬನ್ನಿ ಫಸ್ಟ್ ಜೀಪ್ ಹತ್ತಿ ಅಥವಾ ವ್ಯಾನ್ ಹತ್ತಿ ಅಂತ ಪೊಲೀಸರು ಅವ್ರನ್ನ ಕಂಟ್ರೋಲಿಗೆ ತಗೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ಯಾವ್ಯಾವ ಭಾಗದಲ್ಲಿ ಕಾರ್ಯಕರ್ತರು ಹೇಗೆ ಜಮಾಯಿಸಿದ್ರು ಬಿಜೆಪಿ ಆಫೀಸ್ಗಳ ಮುಂದೆ, ಹೆಂಗ್ ಹೈಡ್ರಾಮಾ ಆಯಿತು, ರೋಡ್ನಲ್ಲಿ ಹೇಗೆ ಮಲಗಿದ್ರು ನೋಡ್ತಾ ಇದ್ದೀರಿ. ಶಿವಮೊಗ್ಗ, ಚಿತ್ರದುರ್ಗ, ಚಿಕ್ಕಮಗಳೂರು ಮತ್ತು ಕೋಲಾರದಲ್ಲಿ.